ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಪಿಜಿ ವ್ಲಾಗ್ಸ್. ಇವತ್ತು ನಾವು ಮಂಗಳೂರಲ್ಲಿ ಇರೋ ನಮ್ಮ ಅಕ್ಕಾರ ಮನೆಗೆ ಬಂದಿದ್ವಿ. ಅಲ್ಲಿ ಹೋಗಿ ದೀಕ್ಷಾ ಮತ್ತು ದರ್ಶಿತ್ನ ಮೀಟ್ ಮಾಡಿ ಅವ್ರನ್ನ ಮಾತಾಡಿಸಿ ನಮ್ಮ ಅಕ್ಕ ಆಮೇಲೆ ಮಾಮಾರಿಗೂ ಕೂಡ ಆರಾಮದಿರಿ ಎಲ್ಲನೂ ಹೆಂಗೈತಿ ಅವ್ರ ಮನೆ ಅದನ್ನೆಲ್ಲನೂ ಫಸ್ಟ್ ಟೈಮ್ ನೋಡ್ಕೊಂಡ್ಬಂದು ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಪಣಂಬೂರು ಬೀಚಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಪೃಥ್ವಿನ ಫಸ್ಟ್ ಟೈಮ್ ನಾನು ಬೀಚಿಗೆ ಕರ್ಕೊಂಡು ಹೊಂಟೀನಿ. ಫೈನಲಿ ಭಾಳ ವರ್ಷ ಆದಮೇಲೆ ನಾವು ಪಣಂಬೂರು ಬೀಚಿಗೆ ನನ್ನ ಮಗನ ಜೊತೆ ನಾನು ಬಂದಿದ್ದು ಭಾಳ ಖುಷಿ ಆಗತ್ತಿತ್ತು. ಸೊ ಪೂರ್ತಿ ಪಣಂಬೂರು ಬೀಚ್ ಒಳಗೆ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಚಂದ ಅನ್ಸತ್ತಿತ್ತು. ವೆದರ್ ಆಮೇಲೆ ಮಾಹೋಲ್ ಎಷ್ಟು ಸಖತ್ತಾಗಿತ್ತು. ಸೊ ಈ ಕಡೆ ಎಲ್ಲನೂ ಡ್ರೆಸ್ ಇಟ್ಟಿರ್ತಾರೆ, ಆಮೇಲೆ ಮಕ್ಕಳಿಗೆ ಆಟ ಆಡೋಕೆ ಎಲ್ಲನೂ ಇಟ್ಟಿರ್ತಾರೆ. ಸೊ ಬೀಚ್ ಒಳಗೆ ಈ ಗಿರ್ಗಿಟ್ಲೇನು ನನ್ನ ಮಗನಿಗೆ ಒಂದು ಕಲರ್ಫುಲ್ ಆಗಿರುತ್ತಲ್ಲ, ಸೊ ಅದ್ರ ಸಲುವಾಗಿ ಅವನಿಗೂ ಒಂದು ಕೊಡಿಸಿದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಗೆ ಅಲ್ಲೇ ಡ್ರೆಸ್ ಸಿಗ್ತಾವೆ. 100 ರೂಪಾಯಿ ಒಂದು ಟಿ ಶರ್ಟ್, ಆಮೇಲೆ 100 ರೂಪಾಯಿ ಒಂದು ಪ್ಯಾಂಟ್ ಸಿಗ್ತಾವೆ. ಸೊ ಅವನ್ನೆಲ್ಲ ತೊಗೊಂಡು ನೀವು ಬೀಚ್ ಒಳಗೆ ಆಟ ಆಡ್ಬೋದು. ಸೊ ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ನ ನೋಡಿದ್ರೆ ಸಖತ್ತಾಗಿರೋ ಕಂಟೆಂಟ್ಸ್ ನಿಮಗೆ ಸಿಗ್ತಾನೆ ಇರ್ತಾವೆ. ಫ್ಯಾಮಿಲಿ ಕಂಟೆಂಟ್ಸ್, ಫ್ಯಾಮಿಲಿ ವ್ಲಾಗ್ಸ್ ಎಲ್ಲನೂ ಕಂಟಿನ್ಯೂಸ್ ಬಂದೇ ಬರ್ತಿರ್ತಾವೆ. ಸೊ ನಾವು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಪೃಥ್ವಿಗೂ ಒಂದು 50 ರೂಪಾಯಿ ಚಡ್ಡಿ ಇದ್ದು ಅವನ್ನೆಲ್ಲ ತೊಗೊಂಡು ಒಂದು ಚಿಕ್ಕ ಚಾಸ್ಮಾನು ತೊಗೊಂಡ್ಬಂದು ಬೀಚ್ ಒಳಗೆ ಏನೇನು ಆಟಾಡ್ಸಕ್ಕಂತ ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ಅವ ಏನೇನು ಮಾಡಿದೆ ನೋಡ್ರಿ ಇಲ್ಲೇ. ಸೂಪರಾಗಿ ಫನ್ ಮಾಡಿ ನಮ್ಮ ಪೃಥ್ವಿನ ಹಾಳಾಗ್ತಿದ್ದ ಅಷ್ಟರೊಳಗನ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಂಗಿಯಾರೋ ಫ್ರೆಂಡ್ ಬಂದಾಳ ನೋಡ್ರಿ ಇಲ್ಲಿ. ಇವರಿಬ್ರು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗಿರೋದ್ರಿಂದ ಅವರು ಕೂಡ ಹೊರಗಡೆ ಹೋಗಿ ಫುಲ್ ಮಾಲ್ ಎಲ್ಲ ಸುತ್ತಾಕೊಂಡು ಬಂದಿದ್ರು. ಸೊ ಇವಾಗ ನನಗೆ ಸರ್ಪ್ರೈಸ್ ಕಾದೈತೆ ನೋಡ್ರಿ. ಇವಾಗ ನಮ್ಮ ಬರ್ಡೇ ಬಾಯ್ ಅಡ್ವಾನ್ಸ್ ಆಗಿ ಬರ್ಡೇ ಮಾಡೋದ್ರಿಂದ ಡೆಲ್ ಆಗಿದ್ದಾರೆ. ಬರ್ಡೇ ಮಾಡೋದ್ರಿಂದ ಡೆಲ್ ಆಗಿಲ್ಲ, ಜಂಕ್ಷನ್ಗೆ ಹೋಗೋದ್ರಿಂದ ಡೆಲ್ ಆಗಿದೆ. ಇಟ್ಸ್ ಓಕೆ, ನಮಗೇನು ಬೇಜಾರಿಲ್ಲ. ನೆಕ್ಸ್ಟ್ ನಮ್ಮ ಜೊತೆ ಅಸ್ಸಾಮಿಗೆ ಬರೋರಿದ್ದಾರೆ. ಇದು ಯಾವಾಗ ಆ್ಯಪಲ್ಲಿ ಡಿಸೈಡ್ ಮಾಡಿದ್ವಿ? ಅದು ಅವಾಗೆ ಡಿಸೈಡ್ ಆಗೋಯ್ತು. ಸೊ ಪಟ್ ಅಂತ ಮೇಲೆ ಬಂದು ರಾಘು ಅಣ್ಣ ಏನೈತಿ ಬರ್ಡೇಗೆ ಕೇಕ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತಿದ್ರು. ಈ ಕಡೆ ನೋಡಿ ಸಾಹೇಬ್ರು ಹಂಗೆ ಅಡ್ಡಾಡತ್ತಾರ. ಬೇಜಾರಾಗಿತ್ತು ಅವರಿಗೆ, ಸೆಲೆಬ್ರೇಟ್ ಮಾಡೋಕೆ ಇಷ್ಟ ಇದ್ದಿದ್ದಿಲ್ಲ. ನಾನು ಹೋಗೋದ್ರಿಂದ ಅವನಿಗೆ ಹೋಗೋದು ಇಷ್ಟ ಇದ್ದಿದ್ದಿಲ್ಲ. ಇಲ್ಲೇ ಇರು ಅನ್ನತ್ತಿದ್ನ. ಈ ಕಡೆ ನೋಡಿದ್ರೆ ನಮ್ಮ ತಂಗಿನೂ ಓಡಾಡತ್ತಿಲ್ಲ, ಪೂರ್ತಿ ಎಲ್ಲ ಡೆಕೋರೇಷನ್ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಈ ಕಡೆ ಬಂದು ನಮ್ಮ ಅಶೋಕನನ್ನ ಕರಿಬೇಕಂತ ಬಂದರೆ ಅತ್ತಿಗೆ ಜೊತೆ ಫೋನಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಆಮೇಲೆ ಮಾತಾಡೋ ಬಾರಣ ಅಂತ ಅವನು ಕೂಡ ಕರ್ಕೊಂಡ್ಬಂದು ಈ ಕಡೆಲ್ಲ ಸೆಲೆಬ್ರೇಷನ್ಗೆ ಪೂರ್ತಿ ರೆಡಿ ಮಾಡಬೇಕು. ಇನ್ನೇ ನನ್ನ ಅಷ್ಟರಲ್ಲಿ ನಮ್ಮ ಪೂರ್ವ ಇಬ್ಬರ ಜೊತೆನೂ ಫುಲ್ ಫನ್ ಆಗಿ ಅವರಿಬ್ರಿಗೂ ರೇಗಿಸೋದು ಅದೆಲ್ಲ ಮಾಡತ್ತಿದ್ಲು. ಈ ಕಡೆ ನಾವು ಟಿವಿ ಒಳಗೆಲ್ಲನೂ ಹ್ಯಾಪಿ ಬರ್ತ್ಡೇ ಟು ಯು ಅಂತಂದು ಪೂರ್ತಿ ಟಿವಿ ಒಳಗೆ ಮ್ಯೂಸಿಕ್ ಎಲ್ಲನೂ ಹಾಕಿ, ಹೊಸ ಟಿವಿ ಎಲ್ಲ ಸೊ ಮಸ್ತಾಗಿ ಚಂದ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ಅಂತಂದು ಅದರಲ್ಲಿ LED ಒಳಗೆ ಹಾಕಿದ್ವಿ. ಸೊ ದೊಡ್ಡಪ್ಪನೂ ಡ್ರೆಸ್ ತೊಗೊಂಬಂದ್ರು. ನಮ್ಮ ಅಣ್ಣ ನೋಡ್ರಿ ಪೂರ್ತಿ ಸ್ವಲ್ಪ ಬೇಜಾರಲ್ಲಿ ರೆಡಿ ಆಗಾಕತ್ತಾರ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಮಾಡಲೇಬೇಕು. ಅದರಿಂದ ನಮ್ಮ ಅಶೋಕನ ಏನೈತಿ ಡ್ಯಾನ್ಸ್ ಮಾಡೋಣ ಅಂತಂದು ಫುಲ್ ಸಾಂಗ್ ಜೋರ್ಸಲ್ಲಿ ಮಾಡಿಟ್ಟು ಅವನ್ನ ಕರ್ಕೊಂಡು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ನಾನು ನಮ್ಮ ಬ್ರೋ ಕೂಡ ಜಾಯಿನ್ ಆದ್ವಿ ಡ್ಯಾನ್ಸ್ ಮಾಡೋದಕ್ಕೆ. ಅದಾದಮೇಲೆ ಎಲ್ಲ ಮನೆಯವರು ಸೇರಿ ಕೂಡ ನಾವು ಅಣ್ಣನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕಿತ್ತು. ನಿನ್ನೆ ತಾನೇ ಹೋಮ್ ಸೆರೆಮನಿ ಆಗಿತ್ತು. ಹೋಮ್ ಸೆರೆಮನಿ ವ್ಲಾಗ್ಸ್ ಇನ್ನು ನೆಕ್ಸ್ಟ್ ಡೇಸ್ ಒಳಗೆ ಬರ್ತಿರ್ತಾವೆ. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ಅವನ್ನ ಹಾಕೋಕೆ ಸ್ವಲ್ಪ ಲೇಟ್ ಆಗ್ತಿರ್ತೈತಿ. ಅದನ್ನ ಸರಿಯಾಗಿ ಎಡಿಟ್ ಮಾಡಿ ನಿಮಗೆ ಚಂದಾಗ ತೋರಿಸ್ಬೇಕಲ್ಲ, ಅದ್ರ ಸಲುವಾಗಿ. ಫೈನಲಿ ಸಿಂಪಲ್ ಆಗಿ ನನ್ನ ಬರ್ತ್ಡೇನ ಸರ್ಪ್ರೈಸ್ ಆಗಿ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿ ನಾವು ಕೂಡ ಊರ ಕಡೆ ಟ್ರೈನ್ ಹತ್ತಿದ್ವಿ. ನನ್ನ ಮಗ ಒಂದು ಅರ್ಧ ಗಂಟೆ ನಿದ್ದೆ ಹೊಡೆದು ಇವಾಗ ಆಟ ಆಡೋಕೆ ಸ್ಟಾರ್ಟ್ ಮಾಡಿದಾನ. ನಮ್ಮ ಸಿಂಚು ಬೀಚ್ ಒಳಗೆ ತೊಗೊಂಡಿದ್ವಲ್ಲ ಗಿರ್ಗಿಟ್ಲೆ, ಅದನ್ನ ಫ್ಯಾನಿಗೆ ಹಿಡಿದು ತೋರಿಸ್ಕೋತ ಆಟ ಆಡ್ಸತ್ತಿದ್ಲು. ಸೊ ನಮ್ಮಣ್ಣನೂ ಕೂಡ ಮಧ್ಯಾಹ್ನ ಏನೈತಿ ಊಟ ಮಾಡಿದ್ದಿಲ್ಲ, ಅದ್ರ ಸಲುವಾಗಿ ನಮ್ಮ ಅಶೋಕನ್ನ ಪಾರ್ಸಲ್ ಕಳಿಸಿದ್ರು ಊಟದ. ಸೊ ಈ ಕಡೆ ಮಂಗಳೂರು ಸೈಡ್ ಊಟದ ಪಾರ್ಸಲ್ ಯಾವ ಥರ ಇರ್ತೈತೆ ನೋಡ್ರಿ. ಇಲ್ಲೇ ಬಾಳಿ ಒಳಗೆ ಅನ್ನ ಮತ್ತು ಉಪ್ಪಿನಕಾಯಿ, ಒಂದೆರಡು ಸಾಂಬಾರು, ಒಂದು ಥರದ ಪಲ್ಯನ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ಪೂರ್ತಿ ರೈಸ್ ಐಟಮ್ಸ್ ಇರ್ತೈತಿ, ಆಮೇಲೆ ಬೀಟ್ರೂಟ್ ಸಲಾಡ್ಸ್ ಇರ್ತೈತಿ. ಇದಿಷ್ಟು ಒಂಥರ ಮಂಗಳೂರು ಪಾರ್ಸಲ್ ಊಟ ಅಂತಲೇ ಹೇಳ್ಬೋದು. ಈ ಕಡೆ ನನ್ನ ಮಗ ಮಕ್ಕೊಂಡ ನೋಡ್ರಿ. ಈಗ ಪೂರ್ತಿ ಸಿಕ್ಕಾಪಟ್ಟೆ ಥಂಡಿ ಸ್ಟಾರ್ಟ್ ಆಗಿರ್ತಿತ್ತು. ಅದ್ರ ಸಲುವಾಗಿ ಸಾಕ್ಸ್, ಕ್ಯಾಪ್, ಸ್ವೆಟರ್ ಎಲ್ಲನೂ ಹಾಕಿದ್ವಿ. ಸೊ ಫೈನಲಿ ನಮ್ಮೂರಿಗೆ ಬಂದೇ ಇಳಿದ್ವಿ. ಸೊ ಇದಿಷ್ಟು ಈ ಒಂದು ಪಣಂಬೂರು ಬೀಚ್ ವಿತ್ ನಮ್ಮ ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ಬಾಯ್.